ರಾಜ್ಯದಲ್ಲಿ ಎಸ್ಐಆರ್ ಪ್ರತಿಕ್ರಿಯೆಯಲ್ಲಿ ಲೋಪ ವಿಚಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಮತದಾರರ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಥ ಇಲ್ಲ. ಎಸ್ಐಆರ್ ಪ್ರತಿಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು. ನಾನು ನಾಡಿದ್ದು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರತಿಕ್ರಿಯೆ ಲೋಪ ವಿಚಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಮತದಾರರ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಥ ಇಲ್ಲ. ಎಸ್ಐಆರ್ ಪ್ರತಿಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು. ನಾಡಿದ್ದು ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ. ಅಲ್ಲಿ ನಡೆದಂತಹ ಎಸ್ಐಆರ್ ಪ್ರತಿಕ್ರಿಯೆ ಅವರ ಮುಂದೆ ಹೇಳ್ತೇನೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಐಆರ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಮತದಾರರ ಪರಿಷ್ಕರಣೆಯ ವಿಚಾರದಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೋಪಗಳು ಕಂಡು ಬರ್ತಾ ಇದೆ ಅಂತ ಹೇಳಿ. ಏನ್ ಗೊತ್ತಾ, ಒಂದೊಂದು ಮನೆಗೆ ಹೋಗಿ ಮಾಡಬೇಕಾಗಿದ್ದು ಕೆಲಸ ಅದು. ಯಾವುದೋ ಒಂದು ಸಮಾರಂಭದಲ್ಲಿ ನೀವು ಹಿಡ್ಕೊಂಡು ಬಂದ್ಬಿಡ್ತೀರಾ. ನಾನು ನನ್ನ ಕಣ್ಣೆದುರಿಗೆ ನೋಡ್ತಾ ಇದ್ದೆ ನಿನ್ನೆ ಮೊನ್ನೆ ಎಲ್ಲ. ಯಾವುದೋ ಒಂದು ಸಮಾರಂಭ ನಡೀತಿದೆ, ಮದುವೆ ನಡೀತಾ ಇದೆ, ಅಲ್ಲಿ ಎಸ್ಐಆರ್ ತಗೊಂಡು ಬಂದ್ಬಿಟ್ರೆ, ಅಲ್ಲಿ ಚೆಕ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅಲ್ವಾ? ಎಲ್ಲಿ ನೀವು ಟಾರ್ಗೆಟ್ ಇಟ್ಕೊಂಡಿರ್ತೀರ ಅಧಿಕಾರಿಗಳು, ಎಲ್ಲಿ ಮದುವೆ ನಡೀತಾ ಇದೆ ಎಲ್ಲರೂ ಬರ್ತಾ ಇರ್ತಾರೆ, ಎಲ್ಲಿ ಸತ್ನಾರ್ಕತೆ ನಡೀತಿದೆ ಅಲ್ಲಿ ಎಲ್ಲರೂ ಬರ್ತಾರೆ ಅಂತ. ನನ್ನ ಕಣ್ಣೆದುರಿಗೆ ಆಗಿದ್ದು. ಮದುವೆ ನಡೀತಾ ಇದೆ ದೇವಸ್ಥಾನಗಳಲ್ಲಿ, ಅಲ್ಲಿ ಹೋಗಿ ಎಸ್ಐಆರ್ ಮಾಡ್ತಾ ಇರುವಂಥದ್ದು. ಇದೆಲ್ಲ ಬ್ರೇಕ್ ಹಾಕಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೋ ತಪ್ಪಾಗುತ್ತೋ, ಎಸ್ಐಆರ್ ಪ್ರತಿಕ್ರಿಯೆ ಸರಿ ಇದೆಯೋ ಬಿಟ್ಟಿದೆಯೋ ಅದೆಲ್ಲ ಸರ್ಕಾರ ನೋಡ್ಕೊಳ್ಳಬೇಕಾಗಿರುತ್ತೆ. ನಿಮ್ಮ ಗಮನಕ್ಕೆ ತರುವಂತಹ ಜವಾಬ್ದಾರಿ ನನ್ನದಾಗಿರುತ್ತೆ ಅಷ್ಟೇ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು. ಏನು ಅಂತಂದ್ರೆ ಎಸ್ಐಆರ್ ಪ್ರತಿಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಪ್ರಕ್ರಿಯೆಗಳಾಗ್ತಾ ಇಲ್ಲ, ಸಂಪೂರ್ಣವಾಗಿ ರದ್ದು ಮಾಡಬೇಕು. ನಾನು ನಾಡಿದ್ದು ದೆಹಲಿಗೆ ಹೋಗ್ತಾ ಇದ್ದೀನಿ, ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತೀನಿ, ಇಲ್ಲಿ ನಡೆದಂತಹ ಎಸ್ಐಆರ್ ಪ್ರತಿಕ್ರಿಯೆ ಅವರ ಮುಂದೆ ಹೇಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಅವ್ರು ಹೇಳ್ತಾರೆ ಅಥವಾ ಅದು ಏನು ಡಿಸಿಷನ್ ತೆಗೆದುಕೊಳ್ತಾರೆ ದೆಹಲಿಗೆ ಹೋದ ಮೇಲೆ ಅನ್ನೋದಲ್ಲ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.